ಕನಕ ಮಕಾಕ ಕ ತಲಗಟ್ಟು ಕ ಓಂ ನಮೋ ವಿನಾಯಕ ನಾಟಕ ಕನಕ ಮಕಾಕ ಕ ತಲಗಟ್ಟು ಕ ಓಂ ನಮೋ ವಿನಾಯಕ. ಸೇಮ್ ಸಾಹೇಬ್ರೆ, ಈ ಉಪ ಚುನಾವಣೆಯಾಗ 3 ಕಡೆ ಭರ್ಜರಿಯಾಗಿ ಗೆದ್ರಿಪ್ಪ. ನೀವು ಗೆದ್ದಿದ್ದು ನಂಗೆ ಭಾಳ ಸಂತೋಷ ಆಗೈತಿ. ಅಲ್ರಿ, ಈ ಗೆದ್ದ ಖುಷಿಯಾಗ ನನಗೊಂದು ಡಿನ್ನರ್ ಪಾರ್ಟಿ ಕೊಡ್ರಿಪ್ಪ ಪ್ಲೀಸ್. ಹೈಕಮಾಂಡ್ ಜೊತೆ ಮಾತಾಡ್ತೀನಿ. ನಂಗೊಂದು ಚಿಕ್ಕ ಪಾರ್ಟಿ ಕೊಡಾಕ ನೀವು ಹೈಕಮಾಂಡ್ ಕೇಳ್ತೀನಿ ಅಂತೀರಲ್ರಿ. ಹೋಗ್ಲಿ, ಅದನ್ನಾರ ಯಾವಾಗ ಕೇಳಿ ಹೇಳ್ತೀರಂತ ಹೇಳ್ರಿಪ್ಪ. ಸದ್ಯಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ವಿಸ್ತರಣೆ. ಸೇಮ್ ಸಾಹೇಬ್ರೆ, ಈ ಖುಷಿ ಪಾರ್ಟಿನ ಕೇಳ್ದನ ಕೊಡ್ಬೇಕು ನೀವು ಆ್ಯಕ್ಚುಲಿ. ಆದರೂ ನಾನು ಹೋಗ್ಲಿ ಅಂತ ಬಾಯಿ ಬಿಟ್ಟು ಕೇಳಾಕತ್ತೆ ನಿಮ್ಮನ್ನು. ಆದ್ರೂ ತಾವು ದೊಡ್ಡ ಮನಸ್ಸು ಮಾಡೋಲ್ರಲ್ರಿಪ್ಪ. ಹೋಗ್ಲಿ, ನಿಮಗೆ ಈ ಕೊಡೋದು ಆಕ್ಯತಿ ಇಲ್ಲ ಅಂತಾರ ಹೇಳ್ರಿಪ್ಪ, ನಾ ಮುಂದೆ ನೋಡ್ಕೋತೀನಿ. ಹೆಂಗೆ ಹೇಳೋದು? ಹೋಗ್ಲಿ ಬಿಡ್ರಿ. ಈಗ ನೀವು ಹೆಂಗೆ ಮಾತಾಡಕತ್ತೀರಿ ಅಂತಂದ್ರೆ, ಈ ಕಡೆ ಹಾವು ಸಾಯಬಾರ್ದು, ಆ ಕಡೆ ಕೋಲು ಮುರಿಬಾರ್ದು. ಅದಕ್ಕೆ ನಿಮ್ಮ ಜೊತೆ ಮಾತಾಡಕ್ಕೆ ಈಗ ನನಗೆ ಯಾಕೆ ಮನಸ್ಸು ಬರಾಕತ್ತಿಲ್ಲ. ನೀವೆಷ್ಟು ಕೇಳ್ಕೊಂಡ್ರು ಅದಕ್ಕೆ ನಾ ಏನು ಮಾಡ್ತೇನೆ ಅಂದ್ರೆ, ನಮ್ಮ ಪರಮಣ್ಣನ ಹೋಗಿ ಮೀಟ್ ಆಗಿ ಮಾತಾಡ್ತೇನೆ ಈ ವಿಚಾರ ಬಗ್ಗೆ. ಪರಮಣ್ಣ, ನಂಗೊಂದು ಸ್ಮಾಲ್ ಡಿನ್ನರ್ ಪಾರ್ಟಿ ರೀ. ಒಂದು ಡಿನ್ನರ್ ಪಾರ್ಟಿ ಕೊಡ್ಸ್ರಿಪ್ಪ. ನಾನು ಈಗಲೇ ಅದನ್ನ ಹೇಳೋದಿಲ್ಲ. ಒಗ್ಗೋ ನಿನ್ನ ಮಂಜಾಳಾಗ್ಲಿ. ಏನ್ರಿ ಪರಮಣ್ಣ, ನೀವು ಹಂಗ ಮಾತಾಡ್ತಿರಲ್ರಿಪ್ಪ. ಹೋಗ್ಲಿ, ನಿಮ್ಮ ಅಜೆಂಡನಾದ್ರೆ ಯಾವಾಗ ಹೇಳ್ತೀರಂತ ಹೇಳ್ರಿ. ಅಲ್ಲ, ಅದನ್ನೇ ನಾಳೆ ಮೀಟಿಂಗ್ ಆದ್ಮೇಲೆ ಬ್ರೀಫ್ ಮಾಡ್ತೀನಲ್ಲ. ನಾಳೆ ಪಕ್ಕ ಹೇಳ್ತೀರಾ ಹಂಗಾರ? ಅದೆಲ್ಲ ಹೇಳ್ತೀನಿ. ಡಿ.ಕೆ.ಶಿ ಅವ್ರೆ, ಏನ್ರಿಪ್ಪ ಇದು? ನಾವೊಂದು ಡಿನ್ನರ್ ಪಾರ್ಟಿ ಕೊಡ್ರಿ ಅಂತ ಕೇಳಿದ್ದ ತಪ್ಪನ್ರಿಪ್ಪ. ಬಾಯಿ ಬಿಟ್ಟು ಕೇಳಿದೆ ಅಲ್ರಿ. ಆದ್ರೂ CM ಸಾಹೇಬ್ರು ನೋಡಿದ್ರ ಹಂಗೆ ಹೇಳ್ತಾರ, ಪರಮಣ್ಣ ನೋಡಿದ್ರ ಹಿಂಗೆ ಹೇಳ್ತಾರ. ಏನ್ರಿ ಇದು? ಅಲ್ರಿ, ಈ ಖುಷಿಗೆ ಒಂದು ಪಾರ್ಟಿ ಕೊಡ್ರಿ ಅಂತ ಕೇಳಿದ್ ತಪ್ಪನ್ರಿ ನಾನು. ಹೇಳ್ರಿ ನೀವ ನೋಡೋಣ. ಬೇಕು ಅಂತ ಕೇಳಬೇಕದು ಸರ್ವೇ ಸಾಮಾನ್ಯ. ಹಾ ಎಲ್ಲರೂ ಕೇಳ್ತಾರೆ. ಹಂಗ ನಾನು ಕೇಳಿದ್ದೀರಿಪ್ಪ. ಥ್ಯಾಂಕ್ಸ್ ರೀಪ ಡಿ.ಕೆ.ಶಿ ಅವರೇ. ನನ್ನ ಪರವಾಗಿ ನೀವು ಮಾತಾಡಿರಲ್ಲ, ತುಂಬ ಥ್ಯಾಂಕ್ಸ್. ನನಗೆ ಯಾಕೋ ಭಾಳ ಬೇಜಾರಾಗತ್ತದ ಇವತ್ತು. ನಾನು ಇದನ್ನ ಏನು ಮಾಡ್ತೇನೆ ಅಂತಂದ್ರೆ ಇಷ್ಟಕ್ಕೆ ಬಿಡಲ್ಲ. ನಮ್ಮ ಟೋಪಿ ವಾಲ ಹೋಗಿ ಇದನ್ನ ಕಂಪ್ಲೇಂಟ್ ಮಾಡ್ತೇನೆ ನಾನು. ಎಲ್ರಿಪ್ಪ ನಮ್ಮ ಟೋಪಿ ವಾಲ? ಇದ್ದಂಗೆ ಹೇಳು, ನಾನು ಬುದ್ಧಿ ಇದ್ರೆ ನನ್ನ ಫ್ಯಾನ್. ಓ ಸ್ಟಾಪ ನಗಡ. ನಾನು ಯಾರ್ರಿಪ್ಪ? ನನ್ನ ವ್ಯಕ್ತಿತ್ವ ಎಂತದ್ರಿ? ಮಹಾನ್ ವ್ಯಕ್ತಿ, ವರ್ಣರಂಜಿತ ವ್ಯಕ್ತಿತ್ವ, ಮೇಧಾವಿ. ಅಲ್ರಿ, CM ಸಾಹೇಬ್ರಿಗೆ ಏನು ಕೇಳಿದೆ ರೀ ನಾನು? ನೀವು ಗೆದ್ದು ಖುಷಿಗೆ ಒಂದು ಪಾರ್ಟಿ ಕೊಡ್ರಿ ಅಂತ ಕೇಳಿದೆ ನಾನು. ನಾ ಕೇಳಿದ ತಪ್ಪೇನ್ರಿ? ಇದಕ್ಕೆ ನಿಮ್ಮ ನಿರ್ಣಯ ಏನ್ರಿ? ಸರ್ವಾನುಮತ ನಿರ್ಣಯ. ನಂಗೊಂದು ಊಟ ಕೊಡ್ಸಾಕ ಹಿಂದ ಮುಂದೆ ನೋಡ್ತಾರಲ್ಲ CM ಸಾಹೇಬ್ರು. ನೀವಾದ್ರೆ ಹೇಳ್ರಿಪ್ಪ. ಕಾರಣ ಏನು? ಇನ್ನು 15 ದಿವಸದೊಳಗಾಗಿ ಪಾರ್ಟಿ ಕೊಡ್ಬೇಕು. ಕೇಳಿಸ್ಕೊರಿ ಸಿದ್ದಣ್ಣ. ನೀವು ನಗಡ, ಒಂದ್ ವೇಳೆ ಅವರು 15 ದಿನದೊಳಗೆ ಪಾರ್ಟಿ ಕೊಡದೆ ಹೋದ್ರೆ ಇದಕ್ಕಾಗಿ ತೀವ್ರ ಹೋರಾಟ ಮಾಡ್ತೇವೆ. ಹೌದ್ರಾ? ಎಚ್ಚರ ಎಚ್ಚರ ಎಚ್ಚರ. ನಗಡ, ಅವ್ರು ನನಗೆ ಪಾರ್ಟಿ ಕೊಡ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ಆದ್ರೆ ತಾವು ನನ್ನ ಬೆಂಬಲಕ್ಕೆ ನಿಂತಿರಲ್ಲ, ಅಷ್ಟೇ ಸಾಕು ನನಗೆ. ಭಾಳ ಖುಷಿ ಆಯ್ತು. ಜನಗಳೇ, ಇನ್ನು CM ಸಾಹೇಬ್ರು ದೊಡ್ಡದು ನಿನ್ಗೊಂದು ಪಾರ್ಟಿ ಕೊಡ್ತೇನೆ ಬಾ ಅಂದ್ರೆ ನಾನು ಅವ್ರ ಹತ್ರ ಹೋಗಂಗಿಲ್ಲ. ಖುಷಿಗೆ ನಾನು ನಾಗಣ್ಣನ ಹತ್ರ ಹೋಗಿ ಒಂದು ಮುದ್ದೆ ಊಟ ಮಾಡಿ ಬರ್ತೀನಿ. ಅಷ್ಟೇ ನನ್ನ ಖುಷಿ. ನಾಗಣ್ಣ ಯಾವಾಗ ಕರಿತಾರೆ ಅವಾಗ ಹೋಗಿ ಅವ್ರ ಜೊತೆ ಊಟ ಮಾಡ್ಕೊಂಡ್ ಬರ್ತೀನಿ. ಮತ್ತೆ ನಾಳೆ ಏನಾರ ಸುತ್ತಿದ್ರೆ ಬಂದು ನಿಮ್ಗೆ ಹೇಳ್ತೀನಿ. ಬರ್ತೀನಿ. ಬೈ ಬೈ.